ನಮ್ಮ ದೇಶದಲ್ಲಿ IPL ವರ್ಷದಾಗ 100 ದಿನ IPL ಇಟ್ಬಿಡೋದು, ಬೆಟ್ಟಿಂಗ್ ಇಡಬಾರದು ರೀ. ಪಾರ್ಲಿಮೆಂಟ್ ನಾಗ ತೆಗೆಸ್ರಿ ಅದನ್ನ. ಈ ದೇಶದಲ್ಲಿ ಪ್ರತಿ ಯುವಕ ಇವತ್ತು ಬೆಳಗ್ಗೆ ಎದ್ದು ಬರೀ ಬೆಟ್ಟಿಂಗ್ ನಾಗ ಇದಾನೆ. ಎಷ್ಟು ಜನ ಸಾಯ್ತಿದ್ದಾರೆ ಬೆಟ್ಟಿಂಗ್ ನಲ್ಲಿ. ಇದನ್ನ ಪ್ರಮೋಟ್ ಮಾಡೋದು. ಎಲ್ಲಿ ಪಾಪ್ಯುಲಾರಿಟಿ ಇದೆ, ಬಾಲಿವುಡ್ ಸೆಲೆಬ್ರಿಟಿಗಳು ಇದೇ ನಮ್ಮ ದೇಶದಲ್ಲಿ ಇರೋದು, ಬೇರೆ ಏನಿಲ್ಲ. ನೋಬೆಲ್ ಪ್ರೈಸ್ ವಿನ್ನರ್ ಯಾರು, ಪರಮವೀರ್ ಚಕ್ರ ವಿನ್ನರ್ ಯಾರು, ಏನಿಲ್ಲ. ಈ ದೇಶದಾಗ ಬರೀ ಇದೆ ರೀಲ್ಗಳು ನೋಡೋದು, ಚಪ್ಪಾಳೆ ಹೊಡ್ಕೊಂಡ್ ಕುಂದ್ರೋದು, ರೀಲ್ಗಳು ನೋಡೋದು, ಚಪ್ಪಾಳೆ ಹೊಡ್ಕೊಂಡ್ ಕುಂದ್ರೋದು. ಇಷ್ಟ ಬಿಟ್ರಿ ಈ ದೇಶ ಏನ್ ಉಳಿದಲ್ಲ ರೀ. ಯು ಟೆಸ್ಟ್ ಆಫ್ ನಮ್ ಇರ್ತಕ್ಕಂಥ ಯಂಗರ್ ಜನರೇಷನ್ IQ ಟೆಸ್ಟ್ ಮಾಡಿ ನೋಡ್ರಿ. ಯಾಕೆ ಗೊತ್ತಿಲ್ಲ IQ ಟೆಸ್ಟ್ ಅಂದ್ರೆ ಅವಕಾಶ ಇಲ್ಲ ಯಂಗರ್ ಜನರೇಷನ್. ದಿನ ಬೆಳಿಗ್ಗೆ ಇದ್ರೆ ಟಿವಿ ತೋರಿಸ್ಬೇಕು ಅವರಿಗೆ, ರಾಂಗ್ ಇನ್ಫಾರ್ಮೇಶನ್ ಸ್ಪ್ರೆಡ್ ಮಾಡೋದು, ಬ್ಯಾಡ್ ಇನ್ಫಾರ್ಮೇಶನ್ ಫೀಡ್ ಮಾಡಿ ಇಡೀ ದೇಶದ ಯುವಜನತೆಗೆ ಇವತ್ತು ಅಲ್ಲಾಡಿಸಿರ್ತಕ್ಕಂಥದ್ದು ಭಾರತ ಸರ್ಕಾರ. ಇವತ್ತು ಎಷ್ಟು ಕೇಸ್ ಗೊತ್ತಾ ನಿಮಗೆ? ದಿನ ಬೆಳಿಗ್ಗೆ ಏನ್ ಬರ್ತದೆ, ಫೋನ್ ಮಾಡಿದ್ರೆ ಏನ್ ಬರ್ತದೆ, ಏನ್ ಬರ್ತದೆ ನಿಮಗೆ? ಮತ್ತೆ ಯಾಕೆ ಫೈಬರ್? ನೀವು ಬಹಳ ಬುದ್ಧಿವಂತರು ನೀವೇ. ಡಿಜಿಟಲ್ ಇಂಡಿಯಾ ಅಂತ ಯಾರು ಹೇಳಿದ್ರು? ಇವತ್ತು ಡಿಜಿಟಲ್ ಫ್ರಾಡ್ ಎಷ್ಟಾಗಿದೆ ಗೊತ್ತಾ ನಿಮಗೆ ಈ ದೇಶದಲ್ಲಿ? ಕ್ರೈಮ್ ರೇಟ್ ಹ್ಯಾಸ್ ಗಾನ್ ಎವ್ರಿ ಇಯರ್ 1 ಲಕ್ಷ, 2 ಲಕ್ಷ, 2 ಲಕ್ಷ, 3 ಲಕ್ಷ, 3 ಲಕ್ಷ, 4 ಲಕ್ಷ, 4 ಲಕ್ಷ, 5 ಲಕ್ಷ ಕ್ರೈಮ್ ರಿಜಿಸ್ಟರ್ಡ್ ಆಗ್ತದೆ. 5 lakh ಕೇಸಸ್ ಎವ್ರಿ ಇಯರ್ ಇಸ್ ಇನ್ಕ್ರೀಸಿಂಗ್. ಇದ್ರ ಬಗ್ಗೆ ಚರ್ಚೆ ಇಲ್ಲ. ಚರ್ಚೆ ಏನಂತಂದ್ರೆ ಇದೆ, ಮುಸ್ಲಿಂ ಅಂಡ್ ಮುಸ್ಲಿಂ ಇದು ಬಿಟ್ರೆ ಬಿಜೆಪಿ ಅಜೆಂಡನೇ